ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರೆ ಅಂತಾರಲ್ಲ, ಹಾಗಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಾಪೂಜಿ ನಗರದ ಕತೆ. ಯಾರೋ ಕೆಲವರು ಮಾಡಿರುವಂತಹ ತಪ್ಪಿಗೆ ಇಡೀ ಏರಿಯಾದ ಬಹುತೇಕ ಜನರು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಏನಿದು ಸಮಸ್ಯೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಜಲಮಂಡಳಿ ಎಡವಟ್ಟು, ಹಣ ವಸೂಲಿ ದಂಧೆಯೋ? ಕಾವೇರಿ ನೀರು ಕೊಡದಿದ್ರು ವಾಟರ್ ಬಿಲ್ ವಸೂಲಿ. ಜಲಮಂಡಳಿ ಅಧಿಕಾರಿಗಳ ನಡೆಗೆ ಬಾಪೂಜಿ ನಗರ ಜನ ಕಿಡಿ. ಬಾಪೂಜಿ ನಗರದ ನಿವಾಸಿಗಳಿಗೆ ಕಾವೇರಿ ನೀರನ್ನ ಪೂರೈಕೆ ಮಾಡದೆ ಕಳೆದ 1 ವರ್ಷದಿಂದ ಜಲಮಂಡಳಿ ಅಧಿಕಾರಿಗಳು ವಾಟರ್ ಬಿಲ್ ನೀಡುತ್ತಿದ್ದಾರೆ. ಅಧಿಕಾರಿಗಳ ಈ ನಡೆಗೆ ಏರಿಯಾದ ಜನ ಕಿಡಿಕಾರ್ತಿದ್ದಾರೆ. ಹಣ ವಸೂಲಿ ಮಾಡೋ ಹೊಸ ದಂಧೆಯನ್ನ ಶುರು ಮಾಡಿದ್ದಾರೆ ಅಂತಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಬಾಪೂಜಿ ನಗರದ ಸಿದ್ಧಾರ್ಥ ಶಾಲೆಯ ರಸ್ತೆ ಹಾಗೂ ಅಕ್ಕಪಕ್ಕದ ಏರಿಯಾಗಳಿಗೆ ಕಾವೇರಿ ನೀರೇ ಬರ್ತಿಲ್ಲ. ಆದ್ರೆ ಪ್ರತಿ ತಿಂಗಳು ವಾಟರ್ ಬಿಲ್ ಅನ್ನ ಕಟ್ಟಿಸ್ಕೊಳ್ತಿದ್ದಾರಂತೆ. ಈ ಸಲ ಏನಾದ್ರೂ ಬಂದ್ರೆ ಯಾರೂ ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಏರಿಯಾದ ಜನರು. ನೋಡಿ, ಬಾಪೂಜಿ ನಗರದಲ್ಲಿ ನೀರಿಗೆ ತುಂಬಾ ತೊಂದರೆ ಸರ್. ನಮ್ಗೆ 2 ತಿಂಗಳಿಂದ ಶುದ್ಧವಾಗಿ ನೀರೇ ಬಿಡ್ತಿಲ್ಲ. ಬಿಟ್ರೆ ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಹಂಗ್ ಬಿಡ್ತಾರೆ, ಸಣ್ಣಕ್ಕೆ ಆ ತರ ಬಿಡ್ತಾ ಇದಾರೆ. ಅದೇ RPC ಅದೇ ನೀರ್ ತಾನೇ ಇಲ್ಲಿ ಬಿಡ್ತಾರೆ. ಅದೇ RPC ಲೆಟ್ ಕಡೆ ಇವತ್ತು ಮಧ್ಯಾಹ್ನ ಬಿಟ್ರೆ ನಾಳೆ ಮಧ್ಯಾಹ್ನದವರೆಗೂ ನೀರ್ ಬರ್ತಾ ಇರುತ್ತೆ. ಅಲ್ಲಿಗೆ ಮಾತ್ರ ಹೆಂಗೆ ನೀರ್ ಇರುತ್ತೆ, ನಮ್ಮ ಬಾಪೂಜಿ ನಗರಕ್ಕೆ ಮಾತ್ರ ನೀರ್ ಇಲ್ಲ. ಬಿಲ್ ಮಾತ್ರ ಕರೆಕ್ಟ್ ಆಗಿ ಬರ್ತಾ ಇದೆ. ಇವಾಗ ನಾವು 2 ಮನೆಗೆ ನೀರ್ ಸಾಲ್ತಿಲ್ಲ, ಮೇಲ್ಮನೆಯವ್ರು ನೀರೇ ಬರ್ತಿಲ್ಲ, ಬಿಲ್ ಯಾಕೆ ಕೊಡ್ಬೇಕು ಅಂತ ಹೇಳ್ತಾರೆ. ನೀರ್ ಬಂದಿಲ್ಲ ಅಂದ್ರೆ ಬಿಲ್ ಯಾಕೆ ಸರ್ ಕಟ್ಟಬೇಕು? ಬಟ್ ನಾವು 1 ವರ್ಷದ ಮೇಲಿಂದನೂ ಪ್ರಾಬ್ಲಮ್ಮೇ ಸರ್. ಫೋನ್ ಮಾಡಿದ್ರೆ ಲಾರಿಯಲ್ಲಿ ಕಳಿಸ್ತಾರೆ, ಅದು ಎಲ್ಲೆಲ್ಲೋ ನಿಲ್ಲಿಸುತ್ತೆ. ನಾವು ವಯಸ್ಸಾದವ್ರು ಹೆಂಗೆ ಸರ್ ಎತ್ಕೊಂಡು ಬರೋದು? ಎಷ್ಟು ಕೇಳಿದ್ರು ಅವ್ರಿಗೇಳಿ ಅವ್ರಿಗೇಳಿ ಫೋನ್ ಮಾಡಿ ಅಂತ ಹೇಳ್ತಾರೆ. ಯಾರಿಗೆ ಹೇಳಿದ್ರು ಪ್ರಾಬ್ಲಮ್ ಮಾತ್ರ ಹಾಗೇ ಇದೆ. ಎಲ್ಲರೂ ಹೋಗಿ ಮಾತಾಡಿದ್ರು ಹಾಗೆ ಆಗ್ತಾ ಇದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಸರ್. ವರ್ಷಾನ್ಗಟ್ಲೆಯಿಂದ ನೀರೆತ್ತೋದು ಅಂದರೆ ವಯಸ್ಸಾದವರು, ಚಿಕ್ಕ ಮಕ್ಕಳಿರೋರು, ಕೆಲ್ಸಕ್ಕೆ ಹೋಗೋರು ಎಲ್ಲರಿಗೂ ತೊಂದರೆ ಆಗ್ತಿದೆ. ಸ್ಥಳೀಯ ಜಲಮಂಡಳಿ ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಬಾಪೂಜಿ ನಗರ ಜನ ನಿತ್ಯ ನೀರಿಗಾಗಿ ಪರದಾಡ್ತಿದ್ದಾರೆ. ಕಾವೇರಿ ನೀರು ಸಿಗದೆ ದುಬಾರಿ ಹಣ ಕೊಟ್ಟು ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರು ಖರೀದಿಸುತ್ತಿದ್ದಾರೆ. ಸ್ಥಳೀಯ ಇಂಜಿನಿಯರ್ಗಳಿಗೆ ಕೇಳಿದ್ರೆ ನಾವೇನ್ ಮಾಡೋಕಾಗುತ್ತೆ ಅಂತ ಉಡಾಫೆ ಉತ್ತರ ನೀಡ್ತಾರಂತೆ. ಈ ಏರಿಯಾಗೆ ನೀರಿನ ಅಭಾವ ಶುರುವಾಗೋಕೆ ಪ್ರಮುಖ ಕಾರಣ, ಕೆಲ ದೊಡ್ಡ ಮನೆ ಮಾಲೀಕರು ಅನಧಿಕೃತವಾಗಿ ಸಂಪ್ಗಳಿಗೆ ಮೋಟಾರು ಮೂಲಕ ನೀರು ತುಂಬಿಸಿಕೊಳ್ತಿರೋದಂತೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕರೆಕ್ಟಾಗಿ ಬಂತು ಅಷ್ಟೇ. ಆಮೇಲೆ ತುಂಬಾ ಪ್ರಾಬ್ಲಮ್ ಅಂದ್ರೆ ಒಂದು ಅರ್ಧ ಅವರ್ ಬಿಡ್ತಾರೆ, ನ್ಯೂಸ್ ಬಿಡ್ತಾರೆ, ಯಾರು ಮೋಟರ್ಗಳು ಹಾಕೊಂಡವ್ರಂತ ಎಲ್ಲ ಅಲ್ಲಿ ಎಳ್ಕೊಬಿಡ್ತದೆ. ನಮ್ಗಂತೂ ತುಂಬಾ ಪ್ರಾಬ್ಲಮ್ ಇದೆ. ಯಾರಿಗೆ ಹೇಳಿದ್ರು ಈ ಮಾಡ್ತೀವಿ, ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವ್ರಂತಾರೆ ನಿಮ್ಮ ಬಾಪೂಜಿ ನಗರಕ್ಕೆ ಟ್ಯಾಂಕ್ ಇಲ್ಲ ಅಂತಾರೆ ಅವರು. ಇಷ್ಟು ವರ್ಷ ಇದ್ದು ಟ್ಯಾಂಕ್ ಏನಾಯ್ತು? ಇಷ್ಟು ವರ್ಷ ಹೆಂಗ್ ಬಂತು ಸರ್? ನಾವು ಓಡಿಸ್ಕೊಂತೀವಿ ಟ್ಯಾಂಕರ್ ಒಂದೊಂದು ಸಾರಿ. ಏನ್ ಮಾಡ್ತೀವಿ, ನೀರು ಸಾಕಾಗಲ್ಲ ನಮಗೆ. ಬಾಡಿಗೆ ಮನೆಯವರು ಇದ್ದಾರೆ, ಅವ್ರು ಸುಮ್ಮನೆ ಇರ್ತಾರಾ? ಬಿಲ್ ಕಟ್ಟೋರು ಬಿಲ್ ಮಾತ್ರ ಕಟ್ತಾ ಇದ್ದೀವಿ. ಮನೆಯ ಮುಂದೆ ನಾಮಕಾವಸ್ಥೆ ಕೊಳಾಯಿಗಳನ್ನ ಹಾಕಿಸಲಾಗಿದೆ. ಅದರಲ್ಲಿ ನೀರೇ ಬರೋದಿಲ್ಲ. ಕುಡಿಯೋಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿಂದ ಕ್ಯಾನ್ಗಳ ಮೂಲಕ ನೀರು ತಂದುಕೊಳ್ತಾರೆ ಇಲ್ಲಿನ ಜನ. ಅದೇನೇ ಇರ್ಲಿ, ಇಡೀ ದೇಶದ ಗಮನ ಸೆಳೆದಿರೋ ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಡ್ತಿರೋದು ಶೇಮ್. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.